ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನನ್ನ ಹೆಸರು ಈಗಾಗಲೇ ಗೊತ್ತಿದೆ, ಕಮಲಾಬಾಯಿ ಅಂತ. ಇದು ನೆಕ್ಸ್ಟ್ ಡೇ ವ್ಲಾಗು. ಮುರುಗಂದು ಪೂಜೆ ಮಾಡಿಬಿಟ್ಟು ಮೈಯಲ್ಲಿ ದೇವ್ರ ಬರುತ್ತೆ, ಮಕ್ಕಳಿಗೆ ದೊಡ್ಡವ್ರಿಗೆ ಎಲ್ಲರಿಗೂ ಯಾರ್ಯಾರು ಮಾಲೆ ಹಾಕಿದ್ದಾರೋ ಅವ್ರಿಗೆಲ್ಲ ಮತ್ತೆ ಪೂಜೆನ ಮಾಡಿಬಿಟ್ಟು ಆನಂತರ ದೇವಸ್ಥಾನಕ್ಕೆ ಇಲ್ಲಿಂದನೇ ನಡ್ಕೊಂಡು ಹೋಗ್ತಾರೆ. ಮುಂಚೆ ಇಲ್ಲಿಂದ ನಡ್ಕೊಂಡು ಹೋಗ್ತಾಯಿದ್ರು. ಈಗ ಗಾಡಿ ಕಾರುಗಳು ಇರೋದರಿಂದ ಇಲ್ಲಿಂದ ಗಾಡಿಗಳಲ್ಲಿ ಹೋಗ್ಬಿಡ್ತಾರೆ. ಇಲ್ಲಿ ನಮ್ಮೂರಿಂದ ಅಲ್ಲಿಗೆ 5-6 ಕಿಲೋಮೀಟ್ರ್ ಇದೆ. ಆದ್ದರಿಂದ ಅಷ್ಟು ದೂರ ಯಾರೂ ನಡೆಯಲ್ಲ. ಮುಂಚೆ ನಡೀತಾಯಿದ್ರು. ನಮ್ಮ ಯಜಮಾನ್ರು ಫಸ್ಟ್ ಮಾಲೆ ಹಾಕಿದವಾಗ ನಾವು ನಡ್ಕೊಂಡೇ ಹೋಗಿದ್ದು. ಆಗ ನನ್ನ ಮಗ ಹುಟ್ಟಿರಲಿಲ್ಲ. ತುಂಬಾ ಖುಷಿಯಾಯಿತು. ಈಗೆಲ್ಲರೂ ಲೈನಾಗಿ ನಿಂತ್ಕೊಂಡಿದ್ದಾರೆ. ಸಾರಿ ಫ್ರೆಂಡ್ಸ್, ನನ್ನ ಫೇಸ್ಗೂ ತೋರ್ಸೋಕ್ಕಾಗಲ್ಲ, ಯಾಕಂದರೆ ನಾನೇ ವಿಡಿಯೋ ಮಾಡ್ತಾ ಇರೋದ್ರಿಂದ. ನನ್ನ ಮಗ, ನನ್ನ ಮೈದ ಮಕ್ಕಳು ಕಡೆ ನಿಂತಿದ್ದಾರೆ. ಎಲ್ಲರಿಗೂ ಪೂಜೆ ಆಲ್ರೆಡಿ ಮಾಡಿದರು. ಯಾರ್ಯಾರು ಪೂಜೆ ಮಾಡಬೇಕು ಅವರಿಗೆಲ್ಲ ಪೂಜೆ ಮಾಡ್ತಾರೆ. ಮತ್ತು ಅವ್ರಿಗೆ ಇಲ್ಲೇ ಸ್ನಾನ ಮಾಡಿಸ್ತಾರೆ. ನೀರಲ್ಲಿ ಸ್ನಾನ ಮಾಡಿಸಿದಾದ್ಮೇಲೆ ಮತ್ತೆ ಅಲ್ಲಿ ನಿಂತ್ಕೊಬೇಕಾಗುತ್ತೆ. ಇದು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ನೆಕ್ಸ್ಟ್ ಡೇ ಹಂಗೆ ವ್ಲಾಗ್ ಮಾಡಿದ್ದೀನಿ. ಅದು 2-3 ಡೇಸ್ ಅಂತ ಹೇಳಿದ್ನಲ್ವ. ನಮ್ಮ ಅಕ್ಕ ನಮ್ಮ ತಾಯಿ ಎಲ್ಲ ಈ ಕಡೆ ನಿಂತಿದ್ದಾರೆ. ವಯಸ್ಸಾಗಿರೋರೆಲ್ಲ ಆ ಸೈಡ್ ಕೂತಿದ್ದಾರೆ. ಈಗ ಯಾರ್ಯಾರು ಪೂಜೆ ಮಾಡ್ಬೋದು ನೋಡಿ. ಅಮೌಂಟು ಕೆಲವರು ಹಾಕ್ತಾರೆ, ಕೆಲವರು ಅವರವರು ಇಷ್ಟ. ಈಗ ಮಕ್ಕಳೆಲ್ಲ ಡ್ಯಾನ್ಸ್ ಆಡ್ತಾಯಿದ್ದಾರೆ. ಇದು ಕೆಲವ್ರಿಗೆ ನಂಬಿಕೆ ಇದೆ, ಕೆಲವ್ರಿಗೆ ನಂಬಿಕೆ ಇರಲ್ಲ. ನಮಗೇನು ಅನಿಸುತ್ತೆ ಅಂದರೆ ಇದು ದೇವ್ರದ್ದಲ್ವ, ಅದರಿಂದ ದೇವರು ಸ್ವಲ್ಪ ಆಡಿಸ್ತಾರೆ ಅಂತ ನಾವು ನಂಬಿದ್ದೀರಿ. ನಂಬಿಕೆ ಇಲ್ಲದೆಯವರು ಸ್ಕಿಪ್ ಮಾಡಿಬಿಡಿ. ಯಾರೆಲ್ಲ ಹೊಸದಾಗಿ ನನ್ನ ವೀಡಿಯೋ ನೋಡ್ತಾಯಿದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಒಳ್ಳೆ ವೀಡಿಯೋನ ನಾನು ಅಪ್ಲೋಡ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಇದೇ ಥರನೇ ನಮ್ಮೂರಲ್ಲಿ ಮುರುಗಂದು ಈ ಥರನೇ ಮಾಡೋದು. ಸುಬ್ರಹ್ಮಣ್ಯ ಅಂತಾರೆ, ಕೆಲವರು ಮುರುಘ ಅಂತಾರೆ. ಇದು ಕಾವಡಿ ಅಂತ ಹೇಳ್ತೀವಿ ನಮ್ಮ ತಮಿಳ್ನಾಡಲ್ಲಿ. ನಾವು ಕೃಷ್ಣಗಿರಿ ಡಿಸ್ಟಿಕ್ಕು ಹತ್ರ ಇರೋದು ನಮ್ಮದು ಊರು. ತುಂಬ ಫೇಮಸ್ಸು ಈ ಮುರುಗಂದೆಲ್ಲ ತುಂಬ ಚೆನ್ನಾಗಿ ಮಾಡ್ತಾರೆ. ನೋಡೋಕ್ಕೆ 2 ಕಣ್ಣು ಸಾಲದು. ಎಲ್ಲರೂ ಇಲ್ಲಿ ನಿಂತಿದ್ದಾರೆ. ಮತ್ತು ಡೌಲ್ ಸೌಂಡು ಎಲ್ಲ ಹೋದ್ವಿ. ಎಲ್ಲರೂ ಮಕ್ಕಳೆಲ್ಲ ಖುಷಿಯಾಗಿ ಡ್ಯಾನ್ಸ್ ಎಲ್ಲ ಆಡ್ತಾರೆ. ಇದು ಲೈನಾಗಿ ನಿಲ್ಲಿಸಿದಾರಲ್ವ, ಅದನ್ನೇ ಕಾವಡಿ ಅಂತ ಹೇಳ್ತಾರೆ. itu berarti di kerenja. Tanisha, haat chode, haat band ne.
ಈಗ ನನ್ನ ಮಗನಿಗೆ ದೇವ್ರು ಬಂದಿದೆ, ನಮ್ಮ ಯಜಮಾನ್ರು ಹಿಡ್ಕೊಂಡಿದ್ದಾರೆ. ಅಲ್ಲಿ ಸುಮಾರು ಮಕ್ಕಳಿಗೂ ದೇವ್ರು ಬಂದಿತ್ತು. ಅದರಿಂದ ನಾನು ಈ ಕಡೆ ನಿಂತಿದ್ದೀನಿ. ಈ ರೀತಿ ಈಗ ಆಯಿತು ಎಲ್ಲ ಅವ್ರವ್ರ ಖುಷಿ ಪಟ್ಟು ಮಕ್ಕಳೆಲ್ಲ ಅವ್ರವ್ರದ್ದು ಮಾಲೆ ಕಾವಡಿಗಳನ್ನ ಎತ್ಕೊಂಡಿದ್ದಾರೆ. ಕೊನೆಯದಾಗಿ ಇಲ್ಲಿ ತೇರು ಕಾಣಿಸ್ತಾ ಇದೆಯಲ್ವ, ಈ ತೇರಲ್ಲೇ ಬರಬೇಕಾಗುತ್ತೆ ಅವರು. ಅದು ದೇವರೇನು ಹೇಳೋದಿಲ್ಲ, ಆದ್ರೂ ಅವ್ರವ್ರ ಭಕ್ತಿಯಿಂದ ಅದು ತ್ರಿಶೂಲನ ಚುಚ್ಕೊಳ್ತಾರೆ, ಲಿಂಬೆಯನ್ನು ಚುಚ್ಕೊಳ್ತಾರೆ. ಇದು ಅವ್ರವ್ರ ಭಕ್ತಿ, ನಾವೇನು ಹೇಳೋಕ್ಕಾಗೋದಿಲ್ಲ, ಅವ್ರವ್ರ ಇಷ್ಟ ಇದು. ಈಗ ಚಾಕ್ಲೇಟ್ನ ಮಕ್ಕಳಿಗೆ ಕೊಡ್ತಾಯಿದ್ದಾರೆ ಅಲ್ಲಿ ಮೇಲಿಂದ. ಈ ತೇರಿನಲ್ಲೇ ಬರಬೇಕಾಗುತ್ತೆ. ಸ್ವಲ್ಪ ಜನ ನಡೆಯೋಕ್ಕಾಗಲ್ಲ ಅಂತ ಮಕ್ಕಳು ಅದರಲ್ಲಿ ಕುತ್ಕೊಂಡ್ಬರ್ತಾರೆ. ಈಗ ನಮ್ಮ ಯಜಮಾನ್ರು ಕೂಡ ನಾವು ಕಾರಲ್ಲಿ ಹೋಗ್ಬಿಡೋಣ ಅಂತ ಹಿಂದೆಗಡೆ ಡಿಕ್ಕಿಯಲ್ಲಿ ದೇವ್ರ ಕೆಳಗಡೆ ಇಟ್ಬಾರ್ದು, ಅಲ್ಲೇ ಇಟ್ಕೊಂಡು ಹೋಗೋಣ ಅಂತ ಇಲ್ಲಿ ಎಲ್ಲರೂ ಅವ್ರವ್ರದ್ದು ಇದನ್ನೇ ಇಟ್ಕೊಂಡಿರ್ತಾರೆ. ಇದು ವರ್ಷವೂ ಮಾಡ್ತಾರಲ್ವ. ನಾನು ಹೋದ ವರ್ಷ ಯೂಟ್ಯೂಬ್ನ ಸ್ಟಾರ್ಟ್ ಮಾಡಿರಲಿಲ್ಲ. ಈಗ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಒಂದೊಂದಾಗಿ ನಮ್ಮೂರಲ್ಲಿ ಏನೇನು ನಡೆಯುತ್ತೆ ಅದೆಲ್ಲ ನಾನು ನಿಮಗೆ ತೋರಿಸೋಣ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾಯಿದ್ದೀನಿ. ಈಗ ಹೊರಡೋ ಸಮಯ, ನಾವು ಹೋಗ್ತಾಯಿದ್ದೀವಿ. ಇದು ಊರೊಳಗಡೆ, ಇಲ್ಲಿ ಮಾರಿಯಮ್ಮ ದೇವಸ್ಥಾನ ಇದೆ. ಈಗ ದೇವಸ್ಥಾನ ಹತ್ರ ಹೋಗ್ತಾಯಿದ್ದೀರಿ. ನನ್ನ ಮಗಳು ಕೂಡ ಎಲ್ಲರನ್ನೂ ನೋಡಿ ಅವಳು ಕೂಡ ಖುಷಿಪಟ್ಟು ಡ್ಯಾನ್ಸ್ ಆಡ್ತಾಯಿದ್ದಾಳೆ. ನೋಡಿ ಯಾವ ರೀತಿ ಆಡ್ತಾಯಿದ್ದಾಳೆ ಅಂದ್ಬಿಟ್ಟು. ಒಂದೊಂದಾಗಿ ತೇರು ಬರ್ತಾ ಇರುತ್ತೆ. ಅದನ್ನು ನೋಡೋಕ್ಕೆ ಎರಡು ಕನಸಾಲ್ದು, ಒಂದೊಂದು ಸರಿ ಅಳು ಬಂದುಬಿಡುತ್ತೆ, ಒಂದೊಂದು ಸರಿ ಏನಕ್ಕಪ್ಪ ಈ ಥರ ಮಾಡ್ತಾರೆ ಅಂತ ಕೂಡ ಅನಿಸುತ್ತೆ. ಅಷ್ಟು ಆನಂದವಾಗಿರುತ್ತೆ ನೋಡೋಕ್ಕೆ. ಅವ್ರವ್ರ ಭಕ್ತಿಯಿಂದ ಏನೇನು ಬೇಡ್ಕೊತಾರೋ ಗೊತ್ತಿಲ್ಲ. ಮಕ್ಕಳಾಗದೇ ಇರೋರು ಕೆಲವರು ಇರ್ತಾರೆ, ಏನೇನೋ ಹರಕೆ ಇರುತ್ತಲ್ಲ, ಮದುವೆ ಆಗಿಲ್ಲ ಅಂತ ಬೇಡ್ಕೊಂಡಿರ್ತಾರೆ. ಇಲ್ಲಿ ಬಂದಿರೋರಿಗೆ ಯಾರಿಗೂ ದೇವರು ಎಲ್ಲರಿಗೂ ಕಣ್ಣು ತೆಗಿತಾನೆ. ಎಲ್ಲರಿಗೂ ಒಳ್ಳೆಯದಾಗಿ ಆಗುತ್ತೆ. ಮುರುಗನ್ನ ನಂಬಿದ್ರೆ ಆ ದೇವರು ಕೈ ಬಿಡೋದಿಲ್ಲ. ನೋಡಿ ಎಷ್ಟು ಜನ ಬಂದಿದ್ದಾರೆ ಅಂದರೆ ಎರಡು ಕನಸಾಲ್ದು ಅಷ್ಟು ಜನ ಬಂದಿದ್ದಾರೆ. ನೀವೇ ನೋಡಿ, ಅವ್ರವ್ರ ಖುಷಿಯಿಂದ ಅವರವರು ಇದು ಆಡಿಕೊಂಡು ಡ್ಯಾನ್ಸ್ಗಳು ಆಡಿಕೊಂಡು ಅದೊಂಥರ ಖುಷಿ. ವರ್ಷಕ್ಕೊಂದ್ಸರಿ ಆಗೋದು. ಮಕ್ಕಳು ಕೂಡ ಖುಷಿಪಟ್ಟು ಡ್ಯಾನ್ಸ್ ಎಲ್ಲ ಆಡ್ತಾಯಿರ್ತಾರೆ. ನಾವು ಕೂಡ ಹೋಗಿ ಬಂದುಬಿಟ್ರಿ, ತುಂಬ ಲೇಟ್ ಆಗುತ್ತೆ ಅಂದ್ಬಿಟ್ಟು ಮೋಡ ಮುಚ್ಕೊಂಡಿತ್ತು. ನೋಡಿ ಎಷ್ಟು ಮೋಡ ಮುಚ್ಕೊಂಡಿದೆ. ಮಳೆ ಕೂಡ ಸ್ವಲ್ಪ ಬರ್ತಾಯಿತ್ತು. ಹೆಂಗೋ ಯಾರೂ ನೆಂದಿಲ್ಲ ಮಳೆಯಲ್ಲಿ. ಹೋದ ವರ್ಷ ಕೂಡ ಇದೇ ರೀತಿ ಮಳೆ ಇತ್ತು. ನೋಡಿ ನಮ್ಮದು ದೇವ್ರದ್ದು ಇಲ್ಲಿ ಬಂದಿದೆ. ಈಗ ಬರ್ತಾಯಿದ್ದೀರಿ ದೇವಸ್ಥಾನ ಹತ್ರ. ಮಕ್ಕಳೆಲ್ಲ ಡ್ಯಾನ್ಸಿಗೆ ಬರ್ತಾಯಿದ್ರು. ಅದೊಂಥರ ಖುಷಿ, ದೇವ್ರಿಗೆ ಖುಷಿಯಾಗಿ ಹೋಗ್ಬೇಕಲ್ವ. ಆದ್ದರಿಂದ ಎಲ್ಲರೂ ಖುಷಿಯಾಗಿ ಹೋಗ್ತಾಯಿದ್ದೀವಿ.
Hey!
Side. ಈಗ ತೋರಿಸ್ತಾ ನೋಡಿ, ಇದು ಬೇರೆ ಇದ್ದು ಅಂಗಡಿಗಳು ಈ ಥರ ಡ್ಯಾನ್ಸ್ಗಳೆಲ್ಲ ಆಡ್ಕೊಂಡು ನನ್ನ ಜೊತೆಯಲ್ಲೇ ನಿಂತ್ಕೊಂಡು ತೋರಿಸ್ತಾ ಇದ್ದೀವಿ. ಈಗ ಹತ್ರ ಬಂದ್ಬಿಟ್ಟು ದೇವಸ್ಥಾನ ಅಂತ ಮಕ್ಕಳಿರೋರು ಸ್ವಲ್ಪ ವಯಸ್ಸಾಗಿರೋರೆಲ್ಲ ಇರ್ತಾರಲ್ಲ, ಅದರಿಂದ ಸ್ವಲ್ಪ ಬೇಗ ಹೋಗಿ ಪೂಜೆ ದರ್ಶನ ಮಾಡ್ಕೊಳ್ಳಿ ಅಂತ ಹೇಳಿದ್ರು. ತೇರು ಹಿಂದೆ ಹೋದರೆ ಲೇಟ್ ಆಗುತ್ತೆ ಅಂದ್ಬಿಟ್ಟು ನಾವು ಇವಾಗ ದೇವಸ್ಥಾನ ಒಳಗಡೆ ಹೋಗ್ತಿದ್ವಿ. ಅದು ವೀಡಿಯೋ ಇದಕ್ಕೆ ಬಿಡೋದಿಲ್ಲ. ಇದು ಹಿಂದೆಗಡೆ ಇರೋದು ಈ ರೀತಿ ಇರುತ್ತೆ ದೇವಸ್ಥಾನ. ಈ ವಿಡಿಯೋ ಇಷ್ಟ ಆಗಿದೆ ಅನಿಸುತ್ತೆ. ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ. ನಾನು ಒಳ್ಳೆ ವೀಡಿಯೋನ ಅಪ್ಲೋಡ್ ಮಾಡೋದಕ್ಕೆ ಆದಷ್ಟು ಟ್ರೈ ಮಾಡ್ತೀನಿ. ಇದು ಹಿಂದೆಗಡೆ